ಹಲೋ ಫ್ರೆಂಡ್ಸ್, ಇವತ್ತು ನಾವು ನಾನು ನಿನ್ನೆ ನಿಮಗೆ ಬಂದುಬಿಟ್ಟು ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ ಬಗ್ಗೆ ಹೇಳಿದ್ದೆ. ಅದು ಡಿಫಿಷಿಯನ್ಸಿ ಏನೇನಿದ್ರೆ ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ ಆಗುತ್ತೆ ಅಂತ ಎಲ್ಲ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾವೇನಪ್ಪ ನೋಡ್ತೀವಿ ಅಂದರೆ ಅಬ್ಸರ್ಪ್ಷನ್, ಟ್ರಾನ್ಸ್ಪೋರ್ಟೇಷನ್ ಮತ್ತು ಸ್ಟೋರೇಜ್ ಎಲ್ಲಿ ಸ್ಟೋರ್ ಆಗುತ್ತೆ, ಮತ್ತು ರೋಲ್ ಆಫ್ ವಿಟಮಿನ್ B12 ಮತ್ತು ಫೋಲಿಕ್ ಆ್ಯಸಿಡ್ ಮೆಟಬಾಲಿಸಮ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ವಿಟಮಿನ್ B12 ಅಂದರೆ ಏನು, ಬಯೋಕೆಮಿಸ್ಟ್ರಿಯಲ್ಲಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಕೊಬಾಲಮೈನ್ ಅಂತ ಕರೀತಾರೆ. ಡೈಲಿ ರಿಕ್ವೈರ್ಮೆಂಟ್ ಎಷ್ಟಿರಬೇಕು, 2 to 3 ಮೈಕ್ರೋಗ್ರಾಮ್. ಥೆರಪಟಿಕ್ ವಿಟಮಿನ್ B12 ಪ್ರಿಪರೇಷನ್ ಸೈನೋಬಾಲಮೈನ್. ಈಗ ಅದ್ರದ್ದು ಸೋರ್ಸಸ್ ನೋಡೋದಾದರೆ ಅನಿಮಲ್ ಪ್ರೋಟೀನ್ಸ್ ಅಲ್ಲಿರುತ್ತೆ, ಸಚ್ ಆಸ್ ಕಿಡ್ನಿ, ಲಿವರ್, ಮೀಟ್, ಫಿಶ್, ಎಗ್ಸ್, ಚೀಸ್ ಆ್ಯಂಡ್ ಮಿಲ್ಕ್. Synthesized in human large bowel by microorganisms but is not observed from this site. ಈ ಸೈಟಲ್ಲಿ ಅದು ಅಬ್ಸರ್ವ್ ಆಗಲ್ಲ, ಬಟ್ ಇನ್ ಹ್ಯೂಮನ್ ಲಾರ್ಜ್ ಬೊವೆಲಲ್ಲಿ ಮೈಕ್ರೋ ಆರ್ಗನಿಸಮ್ಸಿಂದ ಇದು ಸಿಂಥಸಿಸ್ ಆಗತ್ತೆ. ಇದು ಬಂದುಬಿಟ್ಟು ವಿಟಮಿನ್ B12 ಆಯಿತು. ಈಗ ಅದರ ನೆಕ್ಸ್ಟ್ ಪಾರ್ಟ್ ಬಂದು ಅಬ್ಸರ್ಪ್ಷನ್ ಮತ್ತು ಸ್ಟೋರೇಜ್. ವಿಟಮಿನ್ B12 ಇನ್ ಫುಡ್ ಇಸ್ ಯೂಶಲಿ ಕೋಎನ್ಸೈಮ್ ಫಾರ್ಮ್ ಆ್ಯಂಡ್ ಬೌಂಡ್ ಟು ಪ್ರೋಟೀನ್ಸ್ ಇನ್ ಡಯಟ್. ಇದು ಬಂದುಬಿಟ್ಟು ಫುಡ್ಡಲ್ಲಿರುತ್ತೆ, ಯೂಶಲಿ ಕೋಎನ್ಸೈಮ್ ಫಾರ್ಮಲ್ಲಿರುತ್ತೆ. ಇದು ಬಂದು ಬೌಂಡ್ ಟು ಪ್ರೋಟೀನ್ಸ್ ಇನ್ ಡಯಟಲ್ಲಿ, ಅದು ಪ್ರೋಟೀನ್ಸಲ್ಲಿ ಬೈಂಡ್ ಆಗಿರುತ್ತೆ. ಟಿಶ್ಯೂ ಸ್ಟೋರ್ಸಲ್ಲಿ ನೋಡೋದಾದರೆ ಲಿವರ್ ಈಸ್ ದಿ ಪ್ರಿನ್ಸಿಪಲ್ ಸ್ಟೋರೇಜ್ ಸೈಟ್ ಆಫ್ ವಿಟಮಿನ್ B12 ಆ್ಯಂಡ್ ಸ್ಟೋರ್ಸ್ ಅಬೌಟ್ 2 mg of vitamin. Other tissues like kidney, heart and brain together store about 2 mg. Body stores of vitamin B12 are adequate for 2 to 4 years. Major source of loss is via bile and shedding of intestinal epithelial cells. Major part of excreted vitamin is reabsorbed in the ileum by the intrinsic factor resulting in enterohepatic circulation. ಇದು ಬಂದು ಮೇಜರ್ ಪಾರ್ಟ್ ಆಗಿರುತ್ತೆ. ಎಕ್ಸ್ಕ್ರೀಟೆಡ್ ವಿಟಮಿನ್ ಯಾವುದಪ್ಪ ಅಂದರೆ ಇಲಿಯಮ್, ಯೂರಿನ್ ಎಲ್ಲ ಪಾಸ್ ಆಗುತ್ತಲ್ಲ ಅದರಲ್ಲಿ ಅದು ರೀಅಬ್ಸರ್ವ್ ಆಗುತ್ತೆ ಇಲಿಯಮಲ್ಲಿ ಬೈ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ರಿಸಲ್ಟಿಂಗ್ ಇನ್ ಎಂಟೆರೋಹೆಪ್ಯಾಟಿಕ್. ಫಂಕ್ಷನ್ಸ್ ಆಫ್ ವಿಟಮಿನ್ B12 ನೋಡಿದರೆ ಮಿಥೈಲ್ ಕೊಬಾಲಮೈನ್, ಮೇನ್ ಫಾರ್ಮ್ ಆಫ್ ವಿಟಮಿನ್ B12 ಆ್ಯಂಡ್ ಈಸ್ ಎಸೆನ್ಷಿಯಲ್ ಫಾರ್ ಕನ್ವರ್ಷನ್ ಆಫ್ ಹೋಮೋಸಿಸ್ಟೀನ್ ಟು ಮಿಥಿಯೋನೈನ್ ಆ್ಯಂಡ್ ಫಾರ್ಮೇಷನ್ ಆಫ್ ಟೆಟ್ರಾಹೈಡ್ರೋಫೊಲೇಟ್ ಫ್ರಮ್ ಮಿಥೈಲ್. In vitamin B12 deficiency, the main cause of impaired DNA synthesis is that methyl is not converted into THF. Methyl THF accumulates in the cells and is known as a methylene THF trap ಅಂತ ಕರಿತೀವಿ. ಈ ಚಾರ್ಟಲ್ಲಿ ನೀವು ನೋಡ್ಬೋದು ಇಂಟರ್ ರಿಲೇಷನ್ ಆ್ಯಂಡ್ ರೋಲ್ ಆಫ್ ವಿಟಮಿನ್ B12 ಆ್ಯಂಡ್ ಫೋಲಿಕ್ ಆ್ಯಸಿಡ್ ಇನ್ DNA ಸಿಂಥಸಿಸ್ ಯಾವ ಥರ ಆಗುತ್ತೆ ಅಂತ ಈ ಚಾರ್ಟಲ್ಲಿ ನಮಗೆ ಕ್ಲಿಯರಾಗಿ ತೋರಿಸಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಈಗ ನಾವು ವಿಟಮಿನ್ B12 ಕೂಡ ರಿಕ್ವೈರ್ಮೆಂಟದ್ದನ್ನು ಕೂಡ ಕನ್ವರ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಮಿಥೈಲೋ ಮಲೋನೈಲ್ CoA ಟು ಸೂಸಿನೈಲ್ ಮಲೋನಿಲ್ CoA. ವಿಟಮಿನ್ B12 deficiency. True vegetarians are breastfed infants have dietary lack of this vitamin. Gastrectomy by lack of intrinsic factor and small intestinal lesions involving a distal ileum where absorption of vitamin B12 may cause a deficiency of the vitamin. This deficiency takes at least 2 years to develop when the body stores are totally depleted. ಫೋಲಿಕ್ ಆ್ಯಸಿಡ್ ಬಂದ್ಬಿಟ್ಟು ಸೆಕೆಂಡ್, ಇದು ವಿಟಮಿನ್ B12 ಜೊತೆಗೆ ಫೋಲಿಕ್ ಆ್ಯಸಿಡ್ ಆರ್ ಫೋಲೇಟ್ ಅಂತ ಕರೀತಾರೆ. ಇಟ್ ಈಸ್ ಯೆಲ್ಲೋ ಕಲರ್ಡ್ ಕಾಂಪೌಂಡ್. ಇಟ್ ಈಸ್ ಅ ಮೆಂಬರ್ ಆಫ್ ವಾಟರ್ ಸಾಲ್ಯುಬಲ್ B ಕಾಂಪ್ಲೆಕ್ಸ್ ವಿಟಮಿನ್ ವಿತ್ ದಿ ಕೆಮಿಕಲ್ ನೇಮ್ ಆಫ್ ಟೆರಾಯೋಲ್ ಗ್ಲೂಟಮಿಕ್ ಆ್ಯಸಿಡ್. ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಸಚ್ ಆಸ್ ನೇಚರಲ್ಲಿ, ಅದು ಎಕ್ಸಿಸ್ಟ್ ಆಗಲ್ಲ. ಫಾರ್ ಇಟ್ಸ್ ಮೆಟಬಾಲಿಕ್ ಆ್ಯಕ್ಷನ್ಸ್ ಇಟ್ ರೆಡ್ಯೂಸಸ್ ಟು ಡೈಹೈಡ್ರೋ. ಸೋರ್ಸಸ್ ಆಫ್ ಫಾಲಿಕ್ ಆ್ಯಸಿಡ್ನ ನೋಡಿದರೆ ಫೋಲೇಟ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಪ್ಲಾಂಟ್ಸ್, ಬ್ಯಾಕ್ಟೀರಿಯಾ ಆ್ಯಂಡ್ ಅನಿಮಲ್ ಟಿಶ್ಯೂಸಲ್ಲಿರುತ್ತೆ. ಮೇನ್ ಡಯಟ್ರಿ ಸೋರ್ಸಸ್ ನೋಡಿದರೆ ಫ್ರೆಶ್ ಗ್ರೀನಿ ಲೀವ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಲಿವರ್, ಕಿಡ್ನಿ ಆ್ಯಂಡ್ ಟು ಅ ಲೆಸರ್ ಎಕ್ಸ್ಟೆಂಟ್ ಮಸಲ್ ಮೀಟ್, cereals and milk. Folate is labile and is largely destroyed by cooking and canning. Average daily requirement ಬಂದು 100 to 200 microgram. Absorption and transportation ನೋಡೋದಾದರೆ folate is normally absorbed from the duodenum and upper jejunum and is the lesser extent from the lower jejunum and ileum. However, the absorption depends upon the folate in the diet. ಅಲ್ಲಿ ಇದು ಫೋಲೇಟು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಟಿಶ್ಯೂ ಸ್ಟೋರ್ಸಲ್ಲಿ ನೋಡೋದಾದರೆ ಲಿವರ್ ಮತ್ತು ರೆಡ್ ಸೆಲ್ಸ್ ಆರ್ ದಿ ಮೇನ್ ಸ್ಟೋರೇಜ್ ಸೈಟ್ಸ್ ಆಫ್ ದಿ ಫೋಲೇಟ್, ಲಾರ್ಜ್ಲಿ ಆ್ಯಸ್ ಮಿಥೈಲ್ THF polyglutamate form. Total body stores of folate are about 10 to 12 mg, enough
ಫಾರ್ ಅಬೌಟ್ 4 months. ಫೊಲೇಟ್ ಈಸ್ ಲಾಸ್ಟ್ ಫ್ರಮ್ ಸ್ವೆಟ್, ಸಲೈವಾ, ಯೂರಿನ್ ಆ್ಯಂಡ್ ಫೀಸಸಲ್ಲಿ ನಮ್ಮ ಫೊಲೇಟ್ ಬಂದು ಸ್ಟೋರ್ ಆಗಿರುವಂಥದ್ದು ಲಾಸ್ ಆಗುತ್ತೆ. ಫಂಕ್ಷನ್ಸ್ ಆಫ್ ಫೋಲಿಕ್ ಆ್ಯಸಿಡ್ ನೋಡೋದಾದರೆ ದ ಆ್ಯಕ್ಟಿವ್ ಫಾರ್ಮ್ ಆಫ್ ಫೋಲಿಕ್ ಆ್ಯಸಿಡ್ ಈಸ್ THF, ವಿಚ್ ಈಸ್ ದಿ ಬಯಾಲಜಿಕಲ್ ಮಿಡಲ್ ಮ್ಯಾನ್ ಇನ್ವಾಲ್ವ್ಡ್ ಇನ್ ದಿ ಮೆಟಬಾಲಿಕ್ ಪ್ರಾಸೆಸ್ ವಿಚ್ ಸಿಂಥಸೈಸಸ್ DNA ಸಿಂಥಸಿಸಲ್ಲೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸಿಂಥಸಿಸ್ ಆಫ್ ಪ್ಯೂರಿನ್ಸ್ ರಿಕ್ವೈರ್ಡ್ ಬೈ DNA ಮತ್ತು RNAಗೆ ಯಾವ್ಯಾವ ಪ್ಯೂರಿನ್ಸ್ ಬೇಕೋ ಇದು ಕೂಡ ಅದು ಪ್ರೊವೈಡ್ ಮಾಡುತ್ತೆ. ಕನ್ವರ್ಷನ್ ಆಫ್ ಹೋಮೋಸಿಸ್ಟಿನ್ ಟು ಮಿಥಿಯೋನೈನ್ ಆರ್ ರಿಯಾಕ್ಷನ್ಸ್ ಆಲ್ಸೋ ರಿಕ್ವೈರಿಂಗ್ ವಿಟಮಿನ್ B12. ಮತ್ತು ಮೆಟಬಾಲಿಸಮ್ ಆಫ್ ಹಿಸ್ಟಿಡೈನ್ ಈಸ್ ಮೆಟಬಲೈಸ್ಡ್ ಟು ಫಾರ್ಮಿಮೈನೋಗ್ಲೂಟಮಿಕ್ ಆ್ಯಸಿಡ್ ವಿಚ್ ಕಂಬೈನ್ಸ್ ವಿತ್ THF ಟು ಫಾರ್ಮ್ ಅ ಗ್ಲೂಟಮಿಕ್ ಆ್ಯಸಿಡ್. ಇದು ಬಂದು ಗ್ಲೂಟಮಿಕ್ ಆ್ಯಸಿಡ್ ಫಾರ್ಮ್ ಆಗಬೇಕಾದ್ರೆ ಆಗುವಂಥ ಸ್ಟೇಜು, ದಟ್ ಈಸ್ ದ ರೋಲ್ ಆಫ್ ಫೋಲಿಕ್ ಆ್ಯಸಿಡ್ ಇನ್ ಮೆಟಬಾಲಿಸಮ್ ಆಫ್ ಹಿಸ್ಟಿಡೈನಲ್ಲಿ ಏನಾಗುತ್ತೆ ಅನ್ನೋದು ಈ ಪ್ರಾಸೆಸ್ಸಲ್ಲಿ ನಾವು ನೋಡ್ತೀವಿ. ಈಗ ಕ್ಲಿನಿಕಲ್ ಫೀಚರ್ಸ್ ಆಫ್ ವಿಟಮಿನ್ B12 ಡೆಫಿಷಿಯನ್ಸಿ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ನೋಡೋದಾದರೆ, ಅನೇಮಿಯಾ ಇದ್ದಾಗ ಮ್ಯಾಕ್ರೋಸೈಟಿಕ್ ಮೆಗಲೋಬ್ಲಾಸ್ಟಿಕ್ ಅನೇಮಿಯಾ ಇನ್ ದಿ ಕಾರ್ಡಿನಲ್ ಫೀಚರ್, ಆನ್ಸೆಟ್ ಇಸ್ ಇನ್ಸಿಡಿಯಸ್ ಆ್ಯಂಡ್ ಗ್ರ್ಯಾಜುಲಿ ಪ್ರೋಗ್ರೆಸಿವ್. ಗ್ಲಾಸಿಸೈಟಿಸ್ ಅಂತಾರೆ, ಪೇಷಂಟ್ ಹ್ಯಾಸ್ ಸ್ಮೂತ್ ಬೀಫಿ ರೆಡ್ ಟಂಗ್ ಇರುತ್ತೆ. ನ್ಯೂರಾಲಜಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂದರೆ ವಿಟಮಿನ್ B12 ಈಸ್ ಅಸೋಸಿಯೇಟೆಡ್ ವಿತ್ neurological manifestations in the form of a subacute combined degeneration of spinal cord and peripheral neuropathy, while folate deficiency develop only neuropathy. Others ಬಂದು ಮೈಲ್ಡ್ ಜಾಂಡಿಸ್ ಆಗಿರ್ಬೋದು, ಆ್ಯಂಗ್ಯುಲರ್ ಸ್ಟೊಮ್ಯಾಟೈಟಿಸ್, ಪ್ಯೂರ್ಪುರಾ, ಮೆಲನಿನ್ ಪಿಗ್ಮೆಂಟೇಷನ್, ವೆಯ್ಟ್ ಲಾಸ್ ಆ್ಯಂಡ್ ಅನೋರೆಕ್ಸಿಯಾ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.